ಮಹಾತ್ಮ ಗಾಂಧೀಜಿ ಇವರ ಹೆಸರು ಎಲ್ಲರಿಗೂ ಸುಪರಿಚಿತ. ಇವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅಕ್ಟೋಬರ್ 2, 1869ರಲ್ಲಿ ಗುಜರಾತ್ ರಾಜ್ಯದ ಪೋರಬಂದರ್ ಎಂಬ ಪುಟ್ಟ ನಗರದಲ್ಲಿ ಜನಿಸಿದರು. ತಂದೆ ಕರಮ್ಚಂದ್ ಗಾಂಧಿ ಮತ್ತು ತಾಯಿ ಪುತ್ಲಿಬಾಯಿ. ಬಾಲ್ಯದಿಂದಲೇ ಗಾಂಧೀಜಿಯವರು ಹೆಚ್ಚು ಮಾತನಾಡುತ್ತಿರಲಿಲ್ಲ. ಆದರೆ ಒಂದು ಸನ್ನಿವೇಶ ಇವರ ಜೀವನವನ್ನೇ ಬದಲಾಯಿಸಿತು. 1893ರಲ್ಲಿ ಇವರು ಕೆಲಸದ ನಿಮಿತ್ತ ಸೌತ್ ಆಫ್ರಿಕಾಗೆ ತೆರಳಿದರು. ಒಂದು ದಿನ ಮೊದಲ ದರ್ಜೆಯ ಟಿಕೆಟ್ ಇದ್ದರು. ಕೇವಲ ಭಾರತೀಯ ಎಂಬ ಕಾರಣಕ್ಕೆ ಅವರನ್ನು ರೈಲಿನಿಂದ ಹೊರಗೆ ತಳ್ಳಲಾಯಿತು. ಆ ಕ್ಷಣದಲ್ಲಿ ಅವರು ಕೋಪಗೊಂಡರು. ಆದರೆ ಪ್ರತೀಕಾರದ ದಾರಿಯನ್ನು ಆಯ್ಕೆ ಮಾಡಲಿಲ್ಲ. ಅವರು ಆರಿಸಿಕೊಂಡ ದಾರಿ ಅಹಿಂಸೆ, ಸತ್ಯ, ನ್ಯಾಯಕ್ಕಾಗಿ ಹೋರಾಟ. ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು 21 ವರ್ಷಗಳ ಕಾಲ ಇವರು ಜನರ ಹಕ್ಕುಗಳಿಗಾಗಿ ಶಾಂತಿಯುತ ಹೋರಾಟ ನಡೆಸಿದರು. ಅಲ್ಲಿಯೇ ಸತ್ಯಾಗ್ರಹ ಎಂಬ ಮಹಾನ್ ತತ್ವ ಹುಟ್ಟಿಕೊಂಡಿತ್ತು. 1915ರಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಮರಳಿದರು. ಇವರು ದೇಶದ ಮೂಲೆ ಮೂಲೆಗಳನ್ನು ಸುತ್ತಿದರು. ರೈತರ ಕಷ್ಟವನ್ನು ನೋಡಿದರು, ಬಡವರ ನೋವನ್ನು ಕಂಡರು. ಬ್ರಿಟಿಷರ ಆಡಳಿತದಲ್ಲಿ ನರಳುತ್ತಿದ್ದ ಭಾರತದ ಸ್ಥಿತಿಯನ್ನು ಅರಿತುಕೊಂಡು ಆಗ ಅವರು ಒಂದು ನಿರ್ಧಾರ ಕೈಗೊಂಡರು. ನನ್ನ ಜೀವನವನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅರ್ಪಿಸುತ್ತೇನೆ ಎಂದು ಶಪಥ ಮಾಡಿದರು. ಅದಾದ ನಂತರ ಗಾಂಧೀಜಿಯವರು ಲಕ್ಷಾಂತರ ಭಾರತೀಯರನ್ನು ಒಗ್ಗೂಡಿಸಿ ನಮ್ಮ ದೇಶ ಬ್ರಿಟಿಷರ ಪಾಲಾಗಿದೆ, ನಮ್ಮ ದೇಶವನ್ನು ನಾವು ಹಿಂಪಡೆಯಬೇಕು ಎಂದು ಚರ್ಚೆ ಮಾಡುತ್ತಿದ್ದರು. ಇವರ ವಿಶೇಷತೆ ಏನೆಂದರೆ ಕೈಯಲ್ಲಿ ಒಂದು ಬಂದೂಕು ಇಲ್ಲ. ಇವರ ಬಳಿ ಇದ್ದಿದ್ದು ಆತ್ಮವಿಶ್ವಾಸ, ಸತ್ಯದ ಮೇಲಿನ ನಂಬಿಕೆ ಮತ್ತು ಮುಖ್ಯವಾಗಿ ದೇಶ ಪ್ರೇಮ. ಉಪ್ಪಿನ ಸತ್ಯಾಗ್ರಹ, ಅಸಹಕಾರ ಚಳುವಳಿ ಮತ್ತು ಭಾರತ ಬಿಡಿ ಚಳುವಳಿಗಳ ಮೂಲಕ ಇವರು ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸುತ್ತಿದ್ದರು. ಇವರ ಹೋರಾಟವು ಜಗತ್ತಿಗೆ ಒಂದು ಪಾಠ ಕಲಿಸಿತು. ಹಿಂಸೆಯಿಂದ ಗೆಲ್ಲಬಹುದು, ಆದರೆ ಹೃದಯಗಳನ್ನು ಗೆಲ್ಲಲು ಅಹಿಂಸೆಯೇ ಬೇಕು ಎಂಬ ತತ್ವ ಇವರದಾಗಿತ್ತು. ಅನೇಕ ಬಾರಿ ಜೈಲಿಗೆ ಹೋದರು, ಅನೇಕ ಟೀಕೆಗಳನ್ನು ಎದುರಿಸುತ್ತಿದ್ದರು. ಆದರೂ ಇವರು ತಮ್ಮ ಗುರಿಯಿಂದ ಹಿಂದೆ ಸರಿಯಲಿಲ್ಲ. ಕೊನೆಗೆ 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. Miss Madeline Slade, the English daughter of an admiral, who now prefers to be known as Malala Ben. She is one of Mr. Gandhi's most devout disciples. ಆ ದಿನ ಕೇವಲ ಒಂದು ದೇಶದ ಗೆಲುವಲ್ಲ, ಅದು ಸತ್ಯದ ಗೆಲುವು, ಅದು ಅಹಿಂಸೆಯ ಗೆಲುವು, ಅದು ಗಾಂಧೀಜಿಯವರ ಜೀವನದ ಹೋರಾಟದ ಗೆಲುವು. ದುರದೃಷ್ಟವಶಾತ್ 1948ರ ಜನವರಿ 30ರಂದು ಗಾಂಧೀಜಿಯವರು ಹತ್ಯೆಗೀಡಾದರು. ಆದರೆ ಒಬ್ಬ ವ್ಯಕ್ತಿಯನ್ನು ಕೊಲ್ಲಬಹುದು, ಅವರ ಆಲೋಚನೆಗಳನ್ನು ಎಂದಿಗೂ ಕೊಲ್ಲಲು ಸಾಧ್ಯವಿಲ್ಲ ಗೆಳೆಯರೆ. ಇಂದಿಗೂ ನಮ್ಮ ದೇಶದ ರಾಷ್ಟ್ರಪಿತ ಎಂದು ಕರೆಯುವ ಮೂಲಕ ಅವರನ್ನು ಗೌರವಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಜೀವನದ ಕತೆ ತಿಳಿಯಬೇಕಾದರೆ ದಯವಿಟ್ಟು ಈಗಲೇ ಫಾಲೋ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು ಗೆಳೆಯರೆ.